ಎಲ್ಲ ನನ್ನ ಭಕ್ತರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಭಕ್ತರೇ, ನೀವು ನನ್ನನ್ನು ಪೂಜಿಸುವಾಗ ಯಾವ ಯಾವ ಹೂವು ಮತ್ತು ಪತ್ರೆಗಳನ್ನು ಬಳಸಬೇಕು ಎಂದು ನಿಮಗೆ ತಿಳಿದಿದೆಯೇ? ಉತ್ತರಾಣಿ ಗಿಡ ತುಂಬಾ ಶ್ರೇಷ್ಠವಾದದ್ದು. ನೀವು ನೋಡುತ್ತಿರುವುದು ಉತ್ತರಾಣಿ ಗಿಡ. ಇದರ ಮುಳ್ಳುಗಳನ್ನು ನೀವು ಗಮನಿಸಬಹುದು. ಇದು ಬಿಲ್ವಪತ್ರೆ. ಇದು ನನಗೆ ತುಂಬಾ ಶ್ರೇಷ್ಠವಾದದ್ದು. ಇದರ ಎಲೆಗಳನ್ನು ನೀವು ನನ್ನ ಪೂಜೆಗೆ ಉಪಯೋಗಿಸಬಹುದು. ಇದು ಕಣಗಿಲೆ ಹೂವು. ಇದು ನನಗೆ ತುಂಬಾ ಪ್ರಿಯಕರವಾದ ಹೂವು. ನನ್ನನ್ನು ನೀವು ಕಣಗಿಲೆ ಹೂವಿನಿಂದ ಅಲಂಕರಿಸಬಹುದು. ಇದು ದತುರ. ನನಗೆ ತುಂಬಾ ಇಷ್ಟವಾದ ಹೂವು. ಈ ಎಲ್ಲಾ ಹೂವು ಮತ್ತು ಪತ್ರೆಗಳು ಕೇವಲ ನನಗೆ ಮಾತ್ರ ಇಷ್ಟವಿಲ್ಲ, ಬದಲಾಗಿ ಕೃಷಿ ಪ್ರಾಯೋಗಿಕ ಪರೀಕ್ಷೆ ನಡೆಸುವ ಕೃಷಿ ವಿಶ್ವವಿದ್ಯಾಲಯಗಳಿಗೂ ಸಹ ತುಂಬಾ ಇಷ್ಟವಾಗುವ ಮಾದರಿಗಳು. ಆದ್ದರಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಬಿಎಸ್ಸಿ ಕೃಷಿ, ಪಶು ವೈದ್ಯಕೀಯ ಮುಂತಾದ ಕೋರ್ಸುಗಳಿಗೆ ಪ್ರವೇಶಾತಿ ಪಡೆಯಲು ಕೃಷಿ ಪ್ರಾಯೋಗಿಕ ಪರೀಕ್ಷೆ ಬರೆಯುತ್ತಿದ್ದೀರಾ, ನೀವುಗಳು ಗಮನವಿಟ್ಟು ನೋಡಿಕೊಳ್ಳಿ. ನಿಮಗೆ ಉತ್ತಮವಾದ ತರಬೇತಿಯನ್ನು ನೀಡಲು ನನ್ನ ಪ್ರಿಯ ಶಿಷ್ಯ ಶುರು ಮಾಡಿರುವ ವಿಕ್ಸೆಟ್ 47 ಅಕಾಡೆಮಿ ವತಿಯಿಂದ ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಸಹ ಕೃಷಿ ಪ್ರಾಯೋಗಿಕ ಪರೀಕ್ಷೆಗೆ ತರಬೇತಿ ನೀಡುತ್ತಿದ್ದಾರೆ. ಆದ್ದರಿಂದ ನೀವುಗಳು ವಿಕ್ಸೆಟ್ 47 ಅಕಾಡೆಮಿಗೆ ಈ ಕೂಡಲೇ ಸೇರ್ಪಡೆಯಾಗಿ ಮತ್ತು ನಿಮ್ಮ ಕೆಸಿಇಟಿ, ನೀಟ್ ಅಂಕಗಳನ್ನು ಹೆಚ್ಚಿಸಲು ವಿಕ್ಸೆಟ್ 47 ಅಕಾಡೆಮಿ ವತಿಯಿಂದ ಕೆಸಿಇಟಿ, ನೀಟ್, ಸಿಯುಇಟಿ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಅಣಕು ಪರೀಕ್ಷೆಗಳನ್ನು ಸಹ ಕೆಲವೇ ದಿನಗಳಲ್ಲಿ ಶುರು ಮಾಡಲಿದ್ದಾರೆ. ವಿದ್ಯಾರ್ಥಿಗಳೇ, ನೀವು ಈ ಕೂಡಲೇ ವಿಕ್ಸೆಟ್ 47 ಅಕಾಡೆಮಿಗೆ ಸೇರ್ಪಡೆಯಾಗಿ. ಪೋಷಕರೇ, ನಿಮ್ಮ ಮಕ್ಕಳನ್ನು ವಿಕ್ಸೆಟ್ 47 ಅಕಾಡೆಮಿಗೆ ಸೇರಿಸಿ ಮತ್ತು ನನ್ನ ಕೃಪೆಗೆ ಪಾತ್ರರಾಗಿ. ಜೊತೆಗೆ ನನ್ನ ಪೂಜೆಗೆ ಉತ್ತರಾಣಿ, ಬಿಲ್ವಪತ್ರೆ, ಕಣಗಿಲೆಯನ್ನು ತಪ್ಪದೆ ಬಳಸಿ. ಶುಭವಾಗಲಿ.